ಮೈ ಕೊರೆಯುವ ಚಳಿ, ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿಲ್ಲ, ಮಕ್ಕಳ ಕೈಯಿಂದ ಶೌಚಾಲಯ ಸ್ವಚ್ಛತೆ, ಕುಡಿಯುವ ನೀರಿನಲ್ಲೇ ಪಾಚು, ಮಲಗುವ ಮಂಚಕ್ಕೆ ಹರಿದು ತುಂಡಾಗಿರುವ ಗಾದೆ, ಆಹಾರ ಪದಾರ್ಥಗಳಲ್ಲಿ ಹುಳುಗಳ ಸಾಮ್ರಾಜ್ಯ. ದಿನಾಲೂ ಆಹಾರ ಪಟ್ಟಿಯ ಪ್ರಕಾರ ಆಹಾರ ನೀಡುವುದಿಲ್ಲ, ಮಕ್ಕಳಿಗೆ ಹೊಟ್ಟೆ ತುಂಬ ಊಟವಿಲ್ಲ, ವಸತಿ ನಿಲಯವಾಗಲಿ ಅದರ ಸುತ್ತಮುತ್ತಲಿನ ಪ್ರದೇಶವು ಸ್ವಚ್ಛತೆ ಇಲ್ಲ, ಸೊಳ್ಳೆಗಳಿಂದ ಮಕ್ಕಳಿಗೆ ರೋಗ, ರಾತ್ರಿ ವೇಳೆ ಮಕ್ಕಳಿಗೆ ತೊಂದರೆ ಆದರೆ ಯಾವ ಸಿಬ್ಬಂದಿ ಇರುವುದಿಲ್ಲ, ಮಕ್ಕಳು ಸಮಸ್ಯೆ ಬಗ್ಗೆ ವಿಚಾರಿಸಿದ್ರೆ ಬೇರೆಯವರ ಕಡೆಯಿಂದ ಹೊಲಸು ಬೈಗ್ಲ. ಹೌದು, ಇದು ಸರ್ಕಾರಿ ವಸತಿ ನಿಲಯದಲ್ಲಿನ ಕಥೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗಡಿ ಭಾಗದ ಹುಲಗೇರಿ ಗ್ರಾಮದ ಶ್ರೀ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿನ ಘಟನೆ. ಅಲ್ಲಿರುವ ಮಕ್ಕಳ ಗೋಳು ಕೇಳಬೇಕಾದ ವಾರ್ಡನ್ ಮಕ್ಕಳ ಯಾವುದೇ ಗೊಂದಲಕ್ಕೂ ಸ್ಪಂದಿಸುತ್ತಿಲ್ಲ ಎಂದು ಮಕ್ಕಳು ದೂರಿದ್ದಾರೆ. ಮೇಲಾಧಿಕಾರಿಗಳು ಈ ವಸತಿ ನಿಲಯಕ್ಕೆ ಭೇಟಿ ನೀಡುವುದಿಲ್ಲವೇ? ಈಗಲಾದರೂ ಈ ವಸತಿ ನಿಲಯಕ್ಕೆ ಭೇಟಿ ನೀಡಿ ಬಡ ಮಕ್ಕಳಿಗೆ ಉತ್ತಮ ಸೇವೆ ಸಲ್ಲಿಸಬೇಕೆನ್ನುತ್ತಿದ್ದಾರೆ ಸ್ಥಳೀಯರು. ಈ ನಿಲಯಕ್ಕೆ ಭೇಟಿ ನೀಡಿದ ವಿಷಯ ತಿಳಿದುಕೊಂಡ ಪ್ರಭಾರಿ ತಾಲೂಕಾಧಿಕಾರಿ ಶಿವಶಂಕರ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಮಕ್ಕಳ ದೂರುಗಳನ್ನು ಆಲಿಸಿ ನ್ಯೂನತೆಗಳನ್ನು ಗಮನಿಸಿ ದೋಷಗಳು ಇರುವುದು ಸತ್ಯ, ನಾನು ಬಂದು 15 ದಿನಗಳಾಗಿವೆ, ಇನ್ನು 8 ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಾಗಿ ತಿಳಿಸಿದರು. ನಾವ್ ಪೈಕೇನಂದ್ರಿ ಮತ್ ಬೆಡ್ ತರ್ಸ್ನಂತ ಬಾಳ ದಿನ ಆತ್ರಿ ಹೇಳ್ರಿ, ಅದ್ರ ಬೆಡ್ ಇಲ್ರಿ, ಬೆಡ್ ಇಲ್ಲ ಮುಖಂಡ್ರಿ ಅವು ಹುಳ ಪಳ ಹಾಕೋರಿ ಅದ್ರ. ನಾವ್ ನಮ್ ಸಮಸ್ಯೆ ಹೇಳಕತ್ತೀವ್ರಿ, ನಮ್ ಸಮಸ್ಯೆ ಹೇಳೋದ್ರಾಗ ನಮ್ಯಾಗ ಟಾರ್ಗೆಟ್ ಇಡೋದ್ರಿ, ಇದು ಮಾಡೋದ್ರಿ ಮಾಡ್ತಾರ್ರಿ, ಮತ್ತೆ ಮನಿ ಫೋನ್ ಹಚ್ಚಿ ನೋಡಿ ನಿಮ್ ಹಂಗ್ ಮಾಡ್ತೀವಿ ನೋಡಿ ಅಂತಂದ್ ಹೇಳ್ತಾರ್ರಿ. ನಾವು ಒಬ್ಬೊಬ್ರ ಇದ್ದಾಗ ಏನಾರ ಕೇಳಕ್ ಹೋದ್ರ ಅಷ್ಟ ತುಂಬಾ ಓಡಾಡ್ಸ್ಬಿಡ್ತಾರ್ರಿ. ನಮ್ದು ಚಾರ್ನ್ಯಾಗ ಏನೇನೈತಿ ಅದ್ ಕೊಟ್ಬಿಡ್ರಿ, ನಾವ್ ಏನು ಕೇಳಲ್ಲನ್ರಿ, ಕೇಳಕ್ ಹೋಗ್ತೀವ್ರಿ. ಒಬ್ಬೊಬ್ರ ನಾವ್ ಸಿಕ್ಕ ಮನಿ ಫೋನ್ ಹಚ್ಚಿ ನಿನ್ನೆ ಮನೆಗೆ ಹೇಳಂದೇನೋ ಅಂತಂದ್ರ ಸರ್ ಬರೀ ಇದನ್ನ ಓದೋಗಲ್ರಿ, ಬರೀ ಇಲ್ರಿ, ಬರೀ ಅಂತ ಮಾಡ್ತಾನಂತ ಹೇಳ್ತಾರ. ಮೊದಲು ಬಗೆಹರಬೇಕಾಗೈತೆ ಅಷ್ಟ ಸರ್. ಅದು ಪಾಯ್ಖಾನಿ ಕ್ಲೀನ್ ಇಲ್ರಿ, ಪಾಯ್ಖಾನಿ ಹುಡುಕ ಎಲ್ಲ ತೆಗಿಸ್ತಾರಿ ಸರ್. ಅದು ಆಳ ಹಚ್ಚಿಲ್ರಿ ಸರ್, ಇದನ್ನ ತೆಗಿಸ್ತಾರಿ ಬರೀ. ಮತ್ತ ಹುಡ್ರಿಗೆ ಏನ್ರ ಕೇಳಕ್ ಹೋದ್ರ ಸಣ್ಣ ಹುಡ್ರಿಗೆ ಒಡ್ಯಾರ್ ಮಾಡ್ತಾರ್ರಿ. ನಾವು ದೊಡ್ಡವ್ರಿಗೆ ಆದ್ರ ನಿಂದ್ ಬಾಳ ಐತಿ, ಏನ್ ಮಾಡ್ಬೇಕಂತ ನಿಂತಿ ಮಾಡ ಹಂಗ ಹಿಂಗ ಅಂತಂದ್ ಮಾತಾಡ್ತಾರ್ರಿ. ಮತ್ತ ಏನ್ರ ಹುಷಾರನು ಅವ್ರ ಮನಿಗ್ ಹೋಗಿ ಹೇಳಿ ಬಂದಾರಿ, ಫೋನ್ ಹಚ್ಚಿ ಯಾರ್ಯಾರು ಗೊತ್ತಿದ್ರು ಅವ್ರು ಹೇಳಿ ಬಂದಾರ್ರಿ. ಸರ್ ಅಲ್ಲಿ ಮೆಂಬರ್ ಬಂದ್ರಿ, 1 ವಾರ ಟೈಮ್ ಕೊಟ್ಟಾರ್ರಿ. ಮತ್ತೆ ಇವ್ರ ಊರನಾರ್ ಬಂದಾರಲ್ರಿ, ಅವ್ರ 1 ವಾರ ಟೈಮ್ ಕೊಟ್ಟಾರ್ರಿ. ಮತ್ತೆ ನಮ್ ಶಾಲೆ ಹೆಡ್ ಮಾಸ್ಟ್ರಿ 3 ದಿನ ಟೈಮ್ ಕೊಟ್ಟಾರ್ರಿ. ಮತ್ತೆ ಇವ್ರು ಏನ್ರ ಕೇಳನ ಅಣ್ಣನ್ ಮ್ಯಾಗ ಟಾರ್ಗೆಟ್, ಅಣ್ಣನ್ ರಂಜಾನ್ ಟಾರ್ಗೆಟ್ ಕಂಪ್ಲೇಂಟ್ ಮಾಡ್ತೀನಿ ಹಂಗ ಹಿಂಗ ಅಂತಂದು ಮತ್ತೆ ಯಾಕೆ ಫೋನ್ ಹಚ್ಚಿ ಕೊಟ್ಟಿದ್ರಿ. ಅವ್ರ ಅವ್ರ ಯಾವ ಸ್ಕೂಲ್ ಮಕ್ಳು ಅವ್ರು ಹಂಗ ಹಿಂಗ ಮಾತಾಡ್ತಾರ್ರಿ. ಅವ್ರು ಯಾರಿಗೆ ಹಚ್ಚಿದ್ರೋ ಗೊತ್ತಿಲ್ರಿ, ಅವ್ರ ಹಂಗ ಮಾತಾಡ್ಯಾರ್ರಿ. ಊಟ ಕರೆಕ್ಟ್ ಆಗಿ ಕೊಡ್ರಿ, ಅವು ಊಟ ಸರಿ ಇಲ್ರಿ, ಹಂಗ ಸೊಪ್ಪು ಇದ್ರ ಒಮ್ಮೆ ಸೊಪ್ಪು ಇರ್ತೀರಿ, ಒಮ್ಮೆ ಕಾರ್ ಇರ್ತೀರಿ. ಸಾರಿ, ಗುಡ್ ನೈಟ್ ನಿಮ್ ಜವಾಬ್ದಾರಿ ಇರ್ತ್ರಿ. ಅದು ಗುಡ್ ನೈಟ್ ಐತ್ರಿ, ಫ್ಯಾನಿಗೆ ಬಲ್ಪಿಗೆ ಡೈರೆಕ್ಟ್ ಐತ್ರಿ. ಅದಕ್ಕೆ ನಾವು ಬಲ್ಬ್ ಬಿಚ್ಚಿ ಮಕ್ಕೊಂತೀವ್ರಿ ರಾತ್ರಿ ಮಕ್ಕೊಂಡ್ಬೇಕಾದ್ರೆ. ಇವ್ರ ಏನ್ ಹೇಳ್ತಾರ್ರಿ, ಬಲ್ಬ್ ಕಳೆದ್ರೆ ನೀವ್ ಕೊಡಿಸ್ತೀರಿ ಹಂಗ ಹಿಂಗ ಅಂತಂದು ಬಾಯ್ ಮಾಡ್ತಾರ್ರಿ. ಸರ್ ಸಣ್ಣ ಹುಡ್ರಿಗೆ ಬಿಡಿಯೋದು ಕೇಳೋದು ಹಂಗ ಮಾಡ್ತಾರ್ರಿ. ಮತ್ರಿ ಮಾಡ್ತೇವ್ರಿ, ಅಲ್ಲಿ ಹೊರಗೆ ಹೋಗ್ತೀರಿ, ಅದು ಹೊರಗೆ ಹೋಗ್ತಾರ್ರಿ, ಅದು ತುಂಬ ಬೇರೆಗತ್ತೈತ್ರಿ. ರಾತ್ರಿ ನಾವ್ ಇಲ್ಲೇ ಮಕ್ಕನ್ ಅದಾಗಲ್ರಿ, ನಮ್ಗೆ 2 ರೂಮ್ ಹೋಗ್ಬೇಕಂದ್ರಿ ಅಲ್ಲೇ ಬೆಡ್ ಇಲ್ರಿ, ಅವು ಜುನ್ ಅಂತ ಇರ್ತೈತಿ. ಹಂಗನಾಕೈತ್ರಿ. ಎಲ್ಲ ಕಸ ನಮ್ಮ ಕೈಲೇ ಬಸ್ತಾರಿ, ರೂಮ್ನು ನಮ್ ಕೈಲೇ ಬಸ್ತಾರಿ. ಒಳ್ಳೆ ಪಾಕಿನ ಯಾವಾಗಾದ್ರೂ ಹುಡುಗಲ್ಲೇ ತೆಗಿಸ್ತಾರೆ. ಒಳ್ಳೇದಲ್ರಿ. ಈಗ ಯಾರೋ ಒಬ್ಬೊಬ್ರು ಶಾಲಿಗೆ ಒಂದ್ ಕಾಪಿ ಬಿಟ್ಟು ಹೋಗಿರ್ತಾರಲ್ಲ, ಕಾಪಿ ಬಿಟ್ಟು ಹೋದಾಗ ತುಂಬಾಕ್ ಬಂದಿರ್ತಾರ ನೋಡ್ರಿ, ಇವ್ರ ಏನ್ ಮಾಡ್ತಾರ್ರಿ, ಹೊರಗೆ
ಇವ್ ಸೋರ್ ಒಬ್ಬೊಬ್ಬರನ್ನ ರಮೇಶ್ ಕೇಳ್ತಾರೆ ಈಗ ನಮ್ಮ ಮಾತದ ಕೇಳಲ್ಲಿ ಇವು ಹಂಗ ಅಂತಂದು ಬಡಿಯಕ್ ಬಿಡ್ತಾರ ಹುಡ್ರನ್ರಿ ಒಳ್ಳೆ ಹುಡ್ರು ಏನಾರ ಮಾತು ಕೇಳಿಕಂದ್ರೆ ಐತಲ್ರಿ ತಮ್ಮ ಇದು ಇರ್ತಾವ್ರಿ ಅಡಿಗೆ ವಿಷಯದಾಗ ಅವ್ರು ಎತ್ತಿ ಸುಲಿಯೋದು ಈಗ ಊಟ ಕೊಡೋದು ಫೋನ್ ನೋಡಕ್ ಫೋನ್ ನೋಡ್ಕೊಂಡು ಕುಂತ್ಬಿಡ್ತಾರೆ. ಈ ಮಧ್ಯಾಹ್ನ ಊಟ ಮಾಡಲ್ಲ ನೀವು ಶಾಲೆ ಮಾಡ್ತಾರೆ ಪ್ರತಿದಿನ ಶಾಲೆ ಒಳಗೆ ಎಷ್ಟ ಮಾಡ್ತಾರೆ ಇಲ್ಲಿ ಮತ್ತೆ ಇದು ಮಾತಾಡ್ತೀನಿ ನೋಡ್ರಿ ಸಂಜೆ ಮುಂದೆ ಪೇಪರ್ ತಗೊಂಡ್ಬರೋ ಕಾಲಕ್ಕೆ ಬುಕ್ಕಿ ನೋಡ್ರಿ ಒಟ್ಟ ಕಳ್ಸಿದ್ರಿ ಅದ ಒಟ್ಟ ಏನು ಅವ್ರು ಬಿಡಿಯೋದ್ರಿ ಹಂಗಿಂಗ್ ಮಾಡ್ತಾರೆ ನಾವು ದೊಡ್ಡ ಏನ್ ಮಾಡಿದ್ರಿ ಸಣ್ಣ ಬಿಡಿಯೋದು ಎಷ್ಟಿಂದ ಮಾಡಕೊಂಡ್ರ ಅವ್ರು ಎಷ್ಟಿಂದ ಎಷ್ಟು ವರ್ಷ ಇದ್ದು 3 ವರ್ಷದಿಂದ ವಾರ್ಡನ್ ಇವ್ರದಾರ 3 ವರ್ಷದಿಂದ ಸಮಸ್ಯೆ ಐತಿ ಇಲ್ಲಿ ಯಾರೋ ತಾಲೂಕು ಅಧಿಕಾರಿ ಯಾರು ಬಂದಿಲ್ಲ ಇಲ್ಲಿ ಯಾರು ಸಂಬಂಧಾರ ಏನೇ ಕೇಳಿಲ್ಲ ಸರ್ ನಮ್ಮ ಸಮಸ್ಯೆ ಏನೇ ಕೇಳಿದ್ರೆ ಫೋಟೋ ತೋರ್ಸಿದ್ರೆ ಸಮಸ್ಯೆ ಅದು ಒಟ್ಟ ಏನು ಕೇಳೋದ್ರಿ ನಿಮ್ಗೆ ಅವ್ರು ಏನ್ ಮಾಡ್ತಾರೆ ನಾವು ಹಿಂದೆ ತಲೆ ಕೆಡಿಸ್ಬಿಡ್ರಿ ನೀವು ನ್ಯಾಯಬದ್ಧವಾಗಿ ಹೇಳ್ಬೇಕಷ್ಟ ನಮ್ಗೆ ನಮ್ಗೆ ಏನೇನ್ ಸೌಲಭ್ಯ ಅದ ನೋಡ್ರಿ ಸರ್ಕಾರಲಿದ್ರ ಬರ್ತಾವಲ್ರಿ ಸರ್ಕಾರಲಿದ್ರ ಬರೋನ್ ಐತಲ್ರಿ ನಮ್ ಹೆಂಗ್ ಕೊಡ್ತಾರೆ ಸೀದಾ ಕೊಡ್ಬೇಕಿಲ್ರಿ ಅವ್ನ ಒಕ್ಕಟ್ಟದ್ರಿ ನಾವ್ ಬಗ್ ತಗೊಂಡ್ರಿ ನಮ್ ಕೈಯಾಗ ಸೀದಾ ಕೊಡ್ಬೇಕಾದ್ರೆ ನಾವು ಬಂದಿರ್ತಾವ್ರಿ ಹಂಗ್ ಕೊಡ್ಬೇಕಿಲ್ರಿ ಮತ್ತೆ ಅವ್ನು ತಿರ್ಗಿಸ್ ಮಾಡ್ತಾರೆ ಅದು ಒಂದ್ರಿ ಇದು ಸಗು ಬಸಕ್ಕೆ ಎಲ್ಲ ಬಾಡಂಗಿ ಎಲ್ಲಕ್ಕಿ ಹಾಲು ಎಲ್ಲಾ ಕರೀರಿ ಬಾಡಂಗಿ ಕೇಳಿದ್ರಿ ಸರ್ಕಾರ ಕೊಡ್ತಾ ಇವ್ರು ಕೊಡ್ತಾರಿಲ್ರಿ ಸರ್ಕಾರ ಕೊಡ್ತಿಲ್ರಿ ಇವ್ರೇನಂದ್ರಿ 600 ರೂಪಾಯಿ ಕಿಲೋದ ಒಬ್ಬ ಯಾವ ಸಲ ಕೊಡ ನಾವು ಕೊಡಂತ ಸರ್ಕಾರಲಿದ್ರ ಬರ್ತೀರಿ ಅದು ಈ ಮೊದಲ ರೀ ಇವ್ರು 600 ರೂಪಾಯಿ ಐತಿ ಅದು ಹೇಳ್ತಾಳ್ರಿ ಒಂದ್ 1000 ಅಲ್ರಿ ಹೇಳ್ತಾಳ್ರಿ ತಂದ್ ಹಾಕದ ಅವ್ರ ನಮ್ ತಾಕ 600 ರೂಪಾಯಿ ಐತ್ರಿ ನಾವು ತಂದ್ ಕೊಡಕ್ ಆಗಲ್ರಿ ಅಂತ ನಾವ್ ಹೇಳ್ತಾರಿ ಮತ್ತೆ ರೂಮ್ ಕಸ ನಾವ ತಗೋಬೇಕ್ರಿ ಇಲ್ಲೆಲ್ಲ ಈ ಗಾರ್ಡನ್ ನಾವ ಹೊಡಿಬೇಕ್ರಿ ಗಂಗಾ ತೊಕ್ಕನಕ ನೀರ್ ಸದಿಯ ನಾವ ಇಡ್ಬೇಕ್ರಿ ಮುಂಜಾನೆ ಬಂದು ತಲಾಟಿ ಇಲ್ಲಾಗ ಹೋದಾಗ ಕರೆಂಟ್ ಹೋಗಂದ್ರ ಆತ್ರ ಎಲ್ಲ ಕತ್ಲಾಗ್ಬಿಡ್ತಾರೆ ಯುಪಿಎಸ್ ಎಲ್ಲ ಎಷ್ಟು ಆತ ಯುಪಿಎಸ್ ಇತ್ತಾನ ಸಣ್ಣ ಸಣ್ಣ ಬಿಸಿನೀರ್ ಅಲ್ಲೇ ಒಂದು ಸಂಪ್ ಮಾಡ್ರಿ ಸರ್ ಇಂದ್ರಿ ಅದ್ರಲಿಂತ್ರ ನೀರ್ ಸೇರ್ಸದ್ರಿ ಅದ್ರಾಗ ಸಿಟಿ ಹಾಕ್ಸದ್ರಿ 3 ಸಿಟಿ ಹಾಕ್ಸ್ರಿ ಅದ್ರನ್ನು ಅಡಿಗೆ ಹಾಕ್ತಾನೆ ಒಟ್ಟ ನೀರ್ ಹಾಕಲ್ರಿ ಅದ್ರಾಗ ಮೊನ್ನೆ ಇಲ್ಲಿ ಸುತ್ತೈತ್ರಿ ಅವಾಗ ಸ್ವಚ್ಛ ಮಾಡ್ಸೇನ್ರಿ ಇನ್ನೂ ಸ್ವಚ್ಛ ಮಾಡ್ಸೇನ್ರಿ ಅನ್ನ ಬರೀ ಸಿಂಟ್ಯಾಕ್ಸ್ ನಮ್ ನೀರ್ ತೊಗೊಂಡ್ರಿ ಅಡ್ಗಿಗೆ ಹಾಕದ್ರಿ ಅದನ್ನ ಮಾಡ್ತಾರ್ರಿ ನಾವ್ ಹೇಳಿದ್ರಿ ಒಟ್ಟ ಕೇಳವಲ್ರಿ ಹ್ಞೂ ಅಂತಾರ್ರಿ ಏನೋ ಮಾಡವಲ್ರಿ ಸರಿ ಅಲ್ಲೇ ಹೊಸ ಒಂದು 3 ಸಿಂಟ್ಯಾಕ್ಸ್ ನೀರ್ ಅಡಿಗೆ ಬರ್ತಾರ್ರಿ ನಾವು ಊಟ ಮಾಡಕ್ ಆಗ್ತಾರ್ರಿ ಅಡಿಗೆ ಸರಿ ಅಲ್ಲೊಂದು ಹೊಸ ಸಿಂಟ್ಯಾಕ್ಸ್ ಹಾಕ್ಸ್ಯಾರ್ರಿ ಅದು ಕಪ್ಪಿ ಜೋನ್ರಿ ತುಂಬಿದ್ರಿ ಆ ಸಿಂಟ್ಯಾಕ್ಸ್ ಐತಲ್ರಿ ಅವ್ನ್ ಪಡಿಬೇಕಿಲ್ರಿ ಅನ್ನ ನಾವು ಹೋಗಿ ನಾವು ತಿಕ್ಕದ್ರಿ ಸ್ವಚ್ಛ ಮಾಡೋದು ನಾವು ಮಾಡ್ಬೇಕ್ರಿ ಮತ್ತೆ ಅವ್ರು ಬೇರೆ ಬಂದ್ರಿ ನೀರ್ ಚೆಲ್ಲೋದು ನಾವೀ ಗಚ್ಚ ಮಕ್ಕಳ ಕೇಳ್ರಿ ನಾವು ಅವ್ ಏನು ಈ ಚೂಡ್ತಾವ್ರಿ ಇಲ್ಲದ ನೋಡ್ರಿ ಚುಚ್ಬಿಡ್ತಾವ್ರಿ ಬರ್ರಿ ಮತ್ತೆ ಅಂತ್ರಿ ನಾವ ಕೊಡ್ಸ್ಬೇಕಂತ್ರಿ ಹೂನು ಚುಚ್ಸೋರಿ ಆಗ ಮಾಹಿತಿ ಕೊಡ್ತೀರಿ ಎಲ್ಲ ಇದು ಬೆಡ್ ಇಲ್ರಿ ಇದ್ರ ಮ್ಯಾಗ ಮಕ್ಕಬೇಕ್ರಿ ನೀವೆಲ್ಲರೂ ಬರ್ರಿ ಹುಡುಗ ಒಂದಿಬ್ರು ಅವ್ರು ಯಾರು ಹೇಳೋದೆಲ್ಲ ಕ್ಲಿಯರ್ ಹೇಳ್ತಾರೆ ಬರ್ರಿ ಎಲ್ಲರೂ ಸ್ವಚ್ಛ ನೆಲದ ಮ್ಯಾಗ ಮಕ್ಕಬೇಕಂತ್ರಿ ಇಲ್ಲಿ ಮಕ್ಕಬೇಕ್ರಿ ಒಂದ್ ಇಲ್ಲಿ ಜುಣದ ಇಲ್ಲಿ ಮಕ್ಕಬೇಕಂತ್ರಿ ಬೆಡ್ ಇದ್ದಾರಿ ಮಕ್ಕಬೇಕ್ರಿ ಉಳ್ಕೋದ್ರಿ ಇಲ್ಲಿ ತನ್ನ ನೆಲಕ ಮಕ್ಕಬೇಕ್ರಿ ಇಲ್ಲಿ ಸರಿ ಇಲ್ಲಿ ನೋಡ್ರಿ ಬೆಡ್ ಹೆಂಗ ಇದು ನಿಮ್ ಮೈ ಹಂಗೆ ಚೂಸ್ತಾರ್ರಿ ಒಟ್ಟ ಒಳ್ಳೆ ಇಲ್ಲೇ ನೋಡ್ರಿ ಬಾರಿ ಹಿಂಗ ಮ್ಯಾಗ ಇರ್ತ ನೋಡ್ರಿ ನಾವೇನ್ ದುಬ್ಬ ಹಚ್ಚಿ ಬರ್ಕತ್ ಕೊಟ್ಟಿದ್ರಿ ಸುಮ್ ನೋಟು ಮೈ ಮ್ಯಾಗ ಆಗ್ತದ್ರಿ ಒಳ್ಳೆ ಇಂಟರ್ವ್ಯೂ ಮಾಡ್ತಾರಲ್ರಿ ಸುತ್ತಾರ್ರಿ ಅವ್ ಪೇನ್ ಮಾಡ್ಸ ಚುಚ್ಚಿ ಫ್ಯಾನ್ ಹಾಕದ್ರಿ ಇನ್ ಹಿಂಗ್ ಮಾಡಿದ್ರ ಶಾಕ್ ಬರ್ತದೆ ಇದು ಫ್ಯಾನ್ ಹಾಕ್ತದ್ರಿ ಸರ್ ಇದು ಫ್ಯಾನ್ ಐತಲ್ರಿ 15 ದಿನ ಕೊಟ್ಟಿಲ್ಲ ಅಜ್ಜಿ ಹಾಕಿ 26 ಬಿಟ್ಟಿಗೆ ಅಜ್ಜಿ ಹಾಕಿ ನಂತರ ಬೆಡ್ ನಾವು ಗೌರ್ಮೆಂಟ್ ಇದ್ರ ಬಂದಿರ್ತೀವಿ ಲಾಸ್ಟ್ಲಿ ಅರ್ಜಿ ಹಾಕಿ ಬಂದಿರ್ತೀವಿ ನಾವು ಇದ್ದಿದ್ ನಾವ್ ಕೇಳಿದ್ರೆ ಐತಲ್ರಿ ಸೋರ್ ಏನಂತಾರೆ ನಿಮ್ಮನ್ ಕಿತ್ ತಗೊಂಡ್ಬಿಡ್ತೀನಿ ಅಂತಾರೆ
ಇದು ಮಾಡ್ತಾರೆ. ನಮ್ಗಿಂತ ಜೂನಿಯರ್ ಸೀನಿಯರ್ ಇರ್ತಾರಲ್ರಿ, ಸೀನಿಯರ್ ಇದ್ದಾರನ್ನ ಕೇಳಿ ಬರ್ಬೇಕಂತ್ರಿ ನಾವು ಅಷ್ಟ್ಲಿಗೆ ಕೇಳ್ಬಾರ್ದಂತ್ರಿ, ಇವ್ರನ್ನ ಕೇಳ್ಬೇಕಂತ್ರಿ ನಾವು. ಸೀನಿಯರ್ ಇರ್ತಾರಲ್ರಿ ನಮ್ಕಿನ ಇಂಥವ್ರನ್ನ ಕೇಳ್ಬೇಕಂದ್ರಿ. ಇದು ನೋಡ್ರಿ, ನಾನ್ ನೋಡ್ರಿ ಈ ಕಡೆ ಮೊದ್ಲಾಗೆ ಹುಡುಗ ಕೈಲೇ ತೆಗಿಸ್ತಿದ್ರಿ ಅಷ್ಟೇ ಎಲ್ಲ ನಾವ ತಿಕ್ಬೇಕ್ರಿ ಇವನ್ನೆಲ್ಲ ಸರಿ ನೋಡ್ರಿ ರೆಸ್ಟ್ ಮಾಡ್ರಿ, ರೆಸ್ಟ್ ಮಾಡಿ ನೋಡ್ರಿ ನೀರ್ ಎಷ್ಟು ಸೊಳ್ಳೆ ರೂಮ್ನಾಗ ಬರ್ತಾರೆ. ಹೊಸ ಬಂಡ ತಂದ್ರೆ 1 ವರ್ಷ ಆತ್ರಿ ಅವನ್ನ ಬಿಸಿದು ಈ ಚಾಟ್ ನೋಡ್ರಿ ಇಲ್ಲೆಲ್ಲ ಬಿಸಿದ್ರಿ ಈ ಚಾಟ್ ಅಂತ ಕೊಡೋದು ಏನ್ ಮಾಡ್ತಾರೆ ಕೊಟ್ಟು ನಾವು ತಿಂತೀವಿ. ಬಿಸಿದವ್ರು ಏನೋ ಈ ಚಾಟ್ನಾಗಿಲ್ಲ ಅಂತ ನಮಗ್ ಕೊಡೋಲ್ರಿ. ನೋಡಿ ಇಲ್ಲಿ ಸರಿ ಬರ್ರಿ ವಾರ್ಡನ್ ಸಾಹೇಬ್ರ ನೋಡ್ ಬರ್ರಿ ನೋಡ್ರಿ ಜಾಯಿನ್ ನೋಡ್ರಿ ಒಳ ಐತಿ ನೋಡ್ರಿ ಇಲ್ಲಿ ನಾವು ಬಂದ್ಮೇಲೆ ಹೋಗ್ಯಾವು ಅದೊಂದು ಪದ್ಯ ಮಿಷಿನ್ ಅದಾವ ಜೊಂಡ್ರ ಕಡೆ ಅಲ್ಲ ಇದು ತಗೊಂಡು ಇಲ್ಲಿ ಬಂತು ಇಲ್ಲಿ ಹೋತ್ ಹೊರಗ ನೀವು ಸ್ವಚ್ಛತೆ ಇಟ್ಕೋಬೇಕಲ್ಲ, ಅದು ಪೌಡ್ರ್ ಗಿಡ್ರ್ ಹಾಕೋದು ಅಲ್ಲಿ ಸೇಫ್ಟಿಯಾಗಿ ಇಟ್ಕೊಳ್ಳೋದು ಅಲ್ಲಿ ಈಗ ಹುಳ ಇದ್ದಿದ್ದು ಹಂಗ ನೀವು ಹುಳ ಕ್ಲೀನ್ ಹಾಕ್ತೀರಿ, ಅದು ಹುಳ ಆಗ್ಲಾರ್ದಂಗೆ ಉಳ್ಕೊಳ್ಳಂಗಿಲ್ಲ. ಕ್ಲೀನ್ ಮಾಡಿ ಇಟ್ಟಾರ್ರಿ, ಅಲ್ಲ ಹುಳ ಆಗ್ಲಾರ್ದಂಗೆ ಉಳ್ಕೋಬೇಕಲ್ಲ ನಿಮ್ ಕೆಲಸ ಅಲ್ಲ ಅದು. ಯಾವ ಸರ್ ಇದಾವ್ರ ನಿಮ್ದು ಇಲ್ಲಿ ಏರಿಂದ ಬರ್ತಾರೆ ನೀವು ಎಷ್ಟು ಜನ ಇದ್ರಿ ಏರೂರು ಇವರು ನಿಮ್ದು ಯಾವ್ರಿ ನಂದೋಳಿಗೆ ಈಗ ಹೆಣ್ಮಕ್ಳು ಬೆಳಿಗ್ಗೆ ಎಷ್ಟು ಗಂಟೆ ಬರ್ತಾರೆ ಈಗ 6 ಗಂಟೆ ನಂದೋಳಿಯಿಂದ 7 ಗಂಟೆಗೆ ಬರ್ತಾರೆ ಸರ್. ನೀವಪ್ಪ ಮಧ್ಯಾಹ್ನ ಅಡಿಗೆ ಊಟದಿಲ್ಲ ಇಲ್ಲಿ ಊಟದ ನಿಮಗೆ ಕೊಡಕ್ಕೆ ಇಲ್ಲ ಊಟ ಇಲ್ಲ ಈ ಮಧ್ಯಾಹ್ನ ಊಟ ಅಡಿಗೆ ಮಾಡಲ್ಲ ಇಲ್ಲ ನಿಮ್ಮ ಅಡಿಗೆ ಮನೆ ಸ್ವಚ್ಛತೆ ಏನೋ ಇದನ್ನ ನಿಮ್ಮ ಮನೆ ಹಂಗೆ ಅಡಿಗೆ ಮನೆ ವಿಚಾರ ಮಾಡ್ತಾರೆ ನಾನು ನಿಮ್ಮ ಮನ್ಯಾಗ ಅಡಿಗೆ ಮನೆ ಹೆಂಗೈತಿ ಇಲ್ಲ ಅಡಿಗೆ ಮನೆ ಹೆಂಗಿಟ್ಟು ನೋಡ್ತಾರೆ ಸ್ವಲ್ಪ ಅಲ್ಲ ಏನು ನೋಡ್ತಾರೆ ಹೆಂಗೆ ಕ್ಲೀನ್ ಐತಿ ಹೆಂಗೆ ಹೇಳ್ಬಿಡ್ರಿ ಮ್ಯಾಸ್ ಹೊರದದ ಅಲ್ಲ ನಿಮ್ಮ ಮನ್ಯಾಗ ಅಡಿಗೆ ಮನೆ ಇರ್ತಲ್ಲಪ್ಪ ನೀವು ಬಿಟ್ರಲ್ಲಪ್ಪ ಎಷ್ಟು ಕೊಡ್ತಾರೆ ಪಗಾರ ನಿಮ್ಗೆ ಎಲ್ಲಿ ಮಾಡಿದ್ರು ನೋಡ್ರಿ ಅಲ್ಲಿ ನೋಡ್ರಿ ನೋಡಿರ್ಲಿ ಇಲ್ಲಿ ನೋಡ್ಬರ್ರಿ ಬಲಿಟ್ರೆಲ್ಲ ಆಯ್ತು ಈ ಬುಡಕ್ಕೆ ಏನೋ ಕಟ್ಟಿಗೆ ಹತ್ತಲ್ಲ ಏನತ್ತಲ್ಲ ನೀವು ಈ ನಮ್ಮನೆ ಗೆಲ್ಲಿದವ್ರು ಹಿಂಗೆ ಈ ನೋಡಿ ಯಾವಾಗ ಇಟ್ರಲ್ಲ ಹೆಂಗೆ ಅನ್ಸುತ್ತೆ ನಿಮ್ಗೆ ಅಲ್ಲ ಯಾವಾಗ ಆಗ್ತೀರಿ ನೀವು ಏನು ಹಾಕ್ಯಾರ ಈ ನಮ್ಮನೆ ಅಡಿಗೆ ಮನೆ ಇಟ್ರೆ ನಾವು ಸ್ವಚ್ಛ ಮಾಡಿ ಹಾಕ್ಬೋದ್ರಿ. ಇವ್ ಏನ್ ಮಾಡ್ತಾರೆ ಸ್ಟಾರ್ಟ್ ತರ್ತಾರಲ್ರಿ, ಇವ್ರು 5 ದಿನ ಮಾಡ್ಬಿಡ್ತಾರೆ. ಅದ್ರ ಮ್ಯಾಲ ಡೊಮೇರಿ ಅಂತ ಏನ್ ಗಿಡಗಳ ಕುಂತ್ರಿ ಅವು ಕಾಳು ಕ್ಯಾಟ್ ಬಿಡ್ತಾರೆ ಅನ್ರಿ ಹೊಳಿ ಇಂಥ ಬಾಳೆ ಅಂದ್ರೆ ತರ್ತಾರೆ ನೋಡಿ ಕಾರ್ಗೆ ಆಗ್ಬಿಟ್ರಿ ಎಲ್ಲ ಹುಡುಗರಿಗೆ ಏನಾರ ಆಯ್ತು ನಾಳೆ ಅಕಸ್ಮಾತ್ ಹೊಟ್ಟೆ ನೋವು ಬಂತು ಏನೋ ಜ್ವರ ಬಂತು ಏನೋ ಬಂತು ನೋಡ್ಕೊಂಡು ಹೋಗೋರು ಯಾರು ಸತ್ರಲ್ಲೇ ಸಾಯ್ಬೇಕಾ? ಅಲ್ಲ ಬೇಕಲ್ಲ ಒಬ್ರು ಜವಾಬ್ದಾರಿ ಬೇಕಲ್ಲ. ಇಲ್ಲಿ ರಾತ್ರಿ ಯಾರು ಇರ್ತಾರೆ ಆಸ್ಥಾನದಲ್ಲಿ ಸಂಬಂಧಪಟ್ಟ ಅಧಿಕಾರಿ ಯಾರು ಇರ್ತಾರೆ? ಅವರು ಊರಿಗೆ ಹೋಗ್ತಾರ ಅಲ್ಲ ಅಡಿಗೆ ಬಿಟ್ರೆ ದಿವಸ ಊರಿಗೆ ಹೋಗ್ತಾರ ಅವರು. ಅಲ್ಲ ನಿಮ್ ಕೆಲಸ ಅಲ್ಲ, ಅದು ವಾರ್ಡನ್ ಕೆಲಸ ಅಲ್ಲ, ಜವಾಬ್ದಾರಿ ಮಾಡ್ಕೋಬೇಕಲ್ಲ ನೀವು. ವಾರ್ಡನ್ ಉದ್ದೇಶನ ಹುಡುಗರು ಕೇರ್ ತಗೊಳ್ಳೋದು. ಇಲ್ಲಿ ಬಂದು ಎಷ್ಟು ಬರ್ತದೆ ನೀವು ಇಲ್ಲಿಗೆ ಹುಲಿಗಿರಿ? 2 ವರ್ಷ 2 ವರ್ಷದ ಸಮಸ್ಯೆ ಇಷ್ಟನಾ ಸರ್? ನಂಗೆ 3 ತಿಂಗಳ ಸರ್ ಹೇಳ್ತಾ ಇದ್ದು ನಮ್ಗೆ ಅವರು ಇಲ್ಲಿ ಸಮಸ್ಯೆ ಬರ್ಕೊಂಡು 3 ತಿಂಗಳು ಆಯ್ತು ನಮ್ಗೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಮಾಡಲ್ಲ ಅಂತ ನೀವು.
ಕನಕಪ್ಪ ಸರ್ ಇವರು ಇದಾಗಿಲ್ಲ ಸರ್. ನಾನು ಅದನ್ನ ಮತ್ತೆ ಒಂದು ಇದ್ರಿ ನೀನು ಮುಂದೆ ಮನೆ ಹೇಳಿದ್ದೀನಿ ಸರ್. ಇವತ್ತಿನ ಬೆಳಗ್ಗೆ ಓಲಾರ್ಕ ಹೇಳಿದ್ದೀನಿ ಸರ್. ಇವತ್ತೊಂದು ದಿವಸ ತಡೆಯಪ್ಪ ನಾಳೆಗಾರ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದ್ರಿ ಸರ್ ಅವರು. ಯಾರು? ಕನಕಪ್ಪ ಸರ್. ಯಾರದಾರ ಕನಕಪ್ಪ ಸರ್? ಶಿವಶಂಕರ್ ಕಡಕಲ್ಲ. ಶಿವಶಂಕರ್ ಕಡಕಲ್ ಅಂತ. ಅಲ್ಲ ಈಗ ಈ ಸಮಸ್ಯೆ ಅಂತ ಇದು ಒಂದು ದಿವಸ 2 ದಿವಸದಲ್ಲ, ಭಾಳ ದಿವಸಲಿದ್ದ ಸಮಸ್ಯೆ ಐತೆ. ನೀವು ಈ ಒಂದು ದಿವಸ ಅಥವಾ 2 ದಿವಸದ ಹೇಳಕತ್ತೀರಿ. ಇವ್ರು ಹುಡುಗರು ಹೇಳಕತ್ತಿದ್ದು ಭಾಳ ದಿವಸಲಿದ್ದು ಇದ ಸಮಸ್ಯೆ ಐತಿ ಅಂತ ಹೇಳಕತ್ತಾರ. ಇದಕ್ಕೆ ನಿಮ್ದು ಏನೈತಿ? ಮೊದಲು ಕ್ಲಿಯರ್ ಇತ್ತಾ? ಸರಿ ಈಗ ನೋಡ್ರಿ ಬಂದಿದ್ದು ಈಗ ಅಲ್ಲಲ್ಲ, ಈಗ 15 ತಿಂಗಳದಾಗ ಒಳಗ ಬಂದ ಸರ್. ಮೊದ್ಲಂತ ಏನಿಲ್ಲ ಹುಡುಗರಂತೂ ನಿಮ್ಮ ಎದುರಿಗೆ ಹೇಳ್ತಾರಲ್ಲ ಕಂಪ್ಲೇಂಟ್ ಸರ್. ಈಗ ನೋಡ್ರಿ ಅಲ್ಲ, ಇನ್ನೊಂದು ಹೇಳ್ತೀನಿ, ಹುಡುಗರು ಏನು ಕಂಪ್ಲೇಂಟ್ ಮಾಡಿದಾರೆ ಈಗ ಅದ್ರಾದ್ರ ಇದ್ದಿದ್ದು ಕಂಪ್ಲೇಂಟ್ ಮಾಡ್ಯಾರ ಅವರು, ಇರ್ಲಾರ್ದೇನು ಕಂಪ್ಲೇಂಟ್ ಮಾಡಿಲ್ಲ. ನೀವೇನ್ರ ನಾವು ಹೋದ್ಮೇಲೆ ಅವ್ರಿಗೇನ್ರ ಸ್ವಲ್ಪ ಮುಟ್ಟಿದ್ದ ಕರೆ ಆಯ್ತು, ಸ್ವಲ್ಪ ಮುಟ್ಟಿದ್ದ ಕರೆ ಆಯ್ತು, ಅವ್ರಿಗೇನ್ರ ಬೈಗಳ ಬೈದಿದ್ದ ಕರೆ ಆಯ್ತಂದ್ರ ಮತ್ತೆ ಅದು ಬೇರೆ ಆಗತ್ತೆ. ನಾ ಏನು ಮಾಡೋದು ಮತ್ತೆ ಹುಡುಗರು ಯಾರು ಕೇಳ್ತದಾರ ಸರ್? ಅವ್ರನ್ನ ಹೊಡಿತಾರ ಏನ್ ಇದು ಮಾಡ್ತಾರ, ಅಕ್ಕಂದ್ ಹೊಡಿತಾರ ಅಂತಾರ. ಯಾಕೆ ಈ ಟೈಪ್ ಯಾಕೆ ಮಾಡಿದಾರೆ? ಮತ್ತೆ ಬೇರೆಯವ್ರ ಕಡೆಯಿಂದ ಯಾಕೆ ಫೋನ್ ಹಚ್ಚಿಸಿ ಅವ್ರು ಬಯಸ್ತೀರಿ? ನಂಬರ್ ಯಾರು ತಮ್ಮ ನಂಬರ್ ಇದೆಯಾ? ನಂಬರ್ ಯಾರ್ದು? ನಂಬರ್ ಕೊಡ್ರಿ ಸುಮಾರು. ಯಾರು ಅವರು? ಅವ್ರ ಫೋನ್ ಹತ್ರಿ ಸರ್. ಸರ್ ಫೋನ್ ಮಾಡ್ರಿ ಅವ್ರಿಗೆ. ಯಾರು ಅವರು? ಮೈಬೂಬ್ ಸರ್. ಅವ್ರಿಗೆ ಅವ್ರ ತಂದೆಗೆ ಹೆಂಗ್ ಹೇಳಿದ್ರ ಅವ್ರು ಇರ್ತಾರಪ್ಪ ಅಂತ ಹೇಳಿ ಸರ್ ಅಷ್ಟೇ. ಮತ್ತೆ ಸರ್ ನೀವು ಅವ್ರಿಗೆ ಫೋನ್ ಮಾಡ್ರಿ. ಮೈಬೂಬ್ ಯಾರ್ರಿ ಅವರು? ಆಫೀಸರಾ? ಇದವ್ರವ್ರ ಅಲ್ಲ, ಇದವ್ರ ಕರೆ ಆಫೀಸರ್ ಅವರು, ನಿಮ್ ಸರ್ಕಾರಿ ಆಫೀಸರಾ? ಸುಪ್ರೀಡೆಂಟ್ ಯಾರು? ಆತ್ಮ ಸುಪ್ರೀಡೆಂಟ್ ಎಲ್ಲಿದ್ದಾರೆ? ಎಲ್ಲಿದಾರ ಆರ್ಡರ್? ಇಲ್ಲಿ ಏನ್ ಸಂಬಂಧ ಇರೋ? ಅಲ್ಲ, ಇದವರು ಇರ್ಲಿ, ಬೇರೆಯವರು ಹಂಗಲ್ರಿ. ಅವತ್ತ ಹಿಂಗ್ ಹೇಳು ಬೈತಾರ, ಗೊತ್ತಾಗಲ್ಲ. ಬೇರೆಯವ್ರ ಕಡೆಯಿಂದ ಫೋನ್ ಹಚ್ಚಿಸಿ ನಾನು ಅವ್ರ ಕೂಡ ಮನಸ್ಸಿಲ್ಲ ಸರ್. ಹಂಗ ಮಾತಾಡಕತ್ತಿದ್ರು ಅವ್ರ ಕೈ ಕೊಡ್ರಿ ಅವ್ರ ಅಂತ ಹೇಳಿದ್ರು. ಹುಡುಗ ಈಗ ನೀವು ಯಾರಿಗೆ ಫೋನ್ ಮಾಡಿ ಅವ್ರು ಫೋನ್ ಮಾಡ್ರಿ. ಫೋನ್ ಮಾಡಿ ಸುಗ್ರ ಸುಮಾರು ನೀವು ಯಾರಿಗೆ ಫೋನ್ ಮಾಡಿದ್ರಿ? ಈಗ ವಾರ್ಡನ್ ಮೈಬು ಯಾರು ಫೋನ್ ಮಾಡ್ರಿ. ಸ್ಪೀಕರ್ ಇಡ್ರಿ, ನೀವೇ ಮಾತಾಡಬೇಡ್ರಿ. ಹುಡುಗ ಕೈ ಕೊಡ್ರಿ. ಇಲ್ಲಿ ನೀವು ಫೋನ್ ಹಚ್ಚಿ ಸ್ಪೀಕರ್ ಇಡ್ರಿ, ಅವ್ರ ಕೈ ಕೊಡ್ರಿ ಫೋನ್. ಒಂದು ನಿಮಿಷ ಸುಮಾರು ನೀವು ಯಾರೊಬ್ರು ಮಾತಾಡ್ರಿ, ಅದು ಸ್ಪೀಕರ್ ಇಡ್ತಾರೆ. ಫೋನ್ ಕೊಡ್ರಿ ಅವ್ರಿಗೆ. ಮೈಬೂ ಸಾಬ, ಅದೇ ನೀವು ಅದೇನೋ ಹೇಳಿದ್ರಲ್ಲ ಹುಡುಗರಿಗೆ ನಾವು ನಮ್ಗ ಅಂತ ತಂದು ಇದು ಮಾಡಕತ್ತಾರ ಸರ್. ಅವರು ಏನ್ ಮಾಡತ್ತಾರ? ಈಗ ಹಲೋ ಸರ್, ಹಾಗಾದ್ರೆ ನೀವು ಅಲ್ಕಡ್ ಬೇದ್ರಲ್ಲ ಸರ? ನೀವು ಹುಡ್ರಿಗೆ ಬೇದ್ರಿ ಹಾಸ್ಕೊಳ ಮಗ ಹಂಗ ಹಿಂಗ ಅಂದಿರಿ ಸರ. ಅಲ್ಲಿ ಅಂದ್ರಿ ಸರ, ನಾವು ಅಲ್ಲಿ ನಿಂತಿದ್ವಿ, ನೀವು ವರ್ಷನ್ ಇಡೋ ಅಂತಂದ್ರಿ. ವರ್ಷನ್ ಇಡೋ ಅವ್ರಿಗೆ ಕೇಳೋದು ಅಂತಂದು ನೀವು ಅಂದ್ರಿ ಸರ. ಅದ ನಮ್ಮ ಅಲ್ ಸರ, ಇವ್ರು ಅಲ್ ಸರ, ಇವ್ರು ಸರ. ಇಲ್ಲಿ ಸಮಸ್ಯೆಗಳು ಭಾಳ ಅದ ಸರ. ಇದೇ ನೋಡಿ ಸರ, 1 ವಾರದಿಂದ ಬಂದಿದ್ದು ನಾವು ಈ ಹಾಸ್ಟೆಲ್ ಹುಡ್ರು ಪಾಪ ಒಳ್ಕಂತ ಬಂದಿದ್ವಿ ಸರ. ಹೇಳಿವಿ ಸರ, ಇದನ್ನ ಸ್ವಚ್ಛ ಮಾಡಂತಂದು ಎಷ್ಟು ದಿವಸ ಆತ್ರಿ ಹೇಳಿ. ಮುಂದೆ ನೋಡಿ ಸರ್ ಎಷ್ಟು ಗಲೀಜ್ ಐತಿ. ಇಷ್ಟು ಗಲೀಜಿನಾಗ ಇವ್ರು ಒಳ ಮುಕ್ಕಾಬೇಕು ಸರ್. ತಂಡನಾಗಿಲ್ಲ, ಏನು ಸೊಳ್ಳೆ ಗಿಳಿ, ಅವ್ರಿಗೇನು ಅನಾರೋಗ್ಯ, ಅದೆಲ್ಲ ಸಿಂಟ್ಯಾಕ್ಸ್ ಐತಾರ. ಸಿಂಟ್ಯಾಕ್ಸ್ನಾಗ ಎಲ್ಲ ಪವರ್ ಐತ್ರಿ. ಹುಡ್ರು ಬರೀ ಇಂಥ ಥಂಡಿ ದಿನದಾಗ ಹೆಂಗ್ ಮಾಡ್ಬೇಕು ಸರ್ ಅವ್ರ ಜಳಕ? ಈಗ ಸರ್ ನಮ್ಮ ಪ್ರಕಾರ ಸರ್ 2 ವರ್ಷ ಸರ್ ನಾವ್ ಹೇಳಿ ಬಿಸಿನೀರಿನ ವ್ಯವಸ್ಥೆ ಸರ್. ಹುಡುಗರು ಶೌಚಾಲಯ ಸರ್ ಹೇಳ್ಬೇಕಂತ ಸರ್. ಇಲ್ಲೆಲ್ಲ ಫುಲ್ ಗಲೀಜ್ ಸರ್. ಇಲ್ಲಿ ಹುಡುಗರು ಅಕಸ್ಮಾತ್ ಏನಾರ ಕೇಳ್ಕೊರು ಸರ್, ನೀವು ಊರಾರ ಮಾತು ಕೇಳ್ಕೊಂಡ್ ಬರ್ತೀರಿ. ನೀವು ಅದೇನು ಜವಾಬ್ದಾರಿ ಅವಾಗ ಕಾರಣ ಅವ್ರ ಮೇಲೆ ತನಕ ನಾನು ಜವಾಬ್ದಾರಿ ನಾ ತಗೊಂಡು ಎಲ್ಲ ಇದನ್ನ ಒಮ್ಮೆ ಕೇಸ್ ಮಾಡ್ತೀನಿ. ನೀವು ಅವ್ನ ಪರ ಬಂದ್ರೆ ನಿಮ್ಮ ಟಿಸಿ ಕಿಚನ್ದವ್ರಿಗೆ ಬದ್ಲಿ ಹಾಕ್ಲಿ ಹೋಗ್ರಿ ಅಂತ ನಮ್ಗೆ ಅವಾಗ ಸರ್. ಇಲ್ಲ ಲೋಕಲ್ ಯಾರ ಕರ್ತಾನೆ ಸರ್ ಸುಪ್ರೀಂಟ್ರು. ಇದು ಹಾಸ್ಟೆಲ್ ಕಡೆನೇ ನಮ್ಮ ಮನೆ ಇದೆ ಸರ್. ನಿಮ್ಗೆ ಕೊಡ್ತೀವಿ ಸರ್. ನೀವು ಅವ್ರ ಹುಡುಗರಿಗೆ ಸಾಕ್ಷಿ ಕೊಡಿ ಸರ್. ಸರ್ ಹಾಸ್ಟೆಲ್ ಹಿಂದ್ಗಡೆನೆ ನಮ್ಮ ಮನೆ ಸರ್. ಹಾಸ್ಟೆಲ್ ಹಿಂದ್ಗಡೆನೆ ನಮ್ಮ ಮನೆ. ಯಾವುದೇ ತರ ಮಾತಾಡ ಸರ್. ಸರ ಹುಡ್ರು 7 ಗಂಟೆಗೆ ಊಟ ಹಾಕ್ತಾರ ಸರ್. ಒಬ್ರು ಇರ್ಬೇಕಾ ಸರ್? ಇಂಥ ದೊಡ್ಡ ಹಾಸ್ಟೆಲ್ ಐತೆ ಸರ. ಅವ್ರ ಹುಡ್ರು ಯಾರು ಬಂದು ಲೋಕಲ್ ಹುಡ್ರು ಬಂದು ಯಾರು ಹೊಡೆದ್ರು, ಯಾರು ಸಾಕ್ಷಿ ಸರ್? ಮಕ್ಕಂಕಟ ಬರೀ ಇದನ್ನ ಟಾಯ್ಲೆಟ್ ಸ್ವಚ್ಛ ಮಾಡ್ತಾರ ಸರ್ ಹುಡ್ರ ಕೈಲೆ. ಇವರೆಲ್ಲ ಮಾಡೋದ ಸರ್ ಹಿಂಗ ಚಲ ಸರ್. ಬೆಡ್ ಹಾಕಿಲ್ಲ ಸರ್. ಈಗ ಅದು ಏನಿಲ್ಲ ಸರ್. ಟೋಟಲ್ 4 ಜನ ಸರ್ ಅದಾರ ಸರ್. ಒಬ್ರು ನೈಟ್ ಇರ್ಬೇಕಿಲ್ಲ ಸರ್. ಹುಡ್ರಿಗೆ ಏನೋ ತೊಂದ್ರೆ ಯಾರು ಅವ್ರ ತಂದೆ ತಾಯಿ ಎಲ್ಲ ಎದಕ್ ಬಿಟ್ಟು ಕಳ್ಸಾರ ಇಲ್ಲಿಗೆ? ಸ್ಟೂಡೆಂಟ್ ಅದಾರ 7 ಗಂಟೆಗೆ ಬೈಕ್ ಹಾಕ್ಯಂಡ್ ಹೋಗ್ತಾರ ಸರ್. ಪಾಪ ಹುಡ್ರಿ ಏನ್ ಮಾಡ್ಬೇಕು ಸರ್? ಹುಡುಗರು ಇಷ್ಟ ಅಂತ ಲಿಸ್ಟ್ ಇರ್ತಾರೆ ಸರ್. ಆ ಲಿಸ್ಟ್ ಪ್ರಕಾರ ಸರ್ ಒಂದ್ ಸಬ್ಮಿಟ್ ಕೊಟ್ಬಿಡಣ ಸರ್ ಅವ್ರ ಸುಪ್ರಾಂಟ್ರನ. 1 ವಾರದಾಗ ಆ ಬೋರ್ಡಿನೊಳಗೆ ಏನೈತ್ ಸರ್ ಅಂದ್ರೆ ಡೈಲಿ ಪ್ರಕಾರ ಕೊಡ್ತಾರ ಸರ್. ಈಗಾಗಲೇ ಆಲ್ರೆಡಿ ನಿಮ್ ಹುಡ್ರು ಹೇಳ್ಯಾರ ಸರ್ ಸ್ಟೂಡೆಂಟ್ಸ್. ಆ ಪ್ರಕಾರ ಏನು ಕೊಡಲ್ಲ ಸರ್. ಮಣ್ಣು ನಾವು ಬಂದಿದ್ಕ
ಇವ್ರು ಎದಕ್ ಬರ್ತಾರಪ್ಪ ಅಂತಂದ್ರ ನಮ್ಮ ಊರಿನ ಸಮಸ್ಯೆ ಐತಿ ಕೇಳ್ತೀವಿ ಅವ್ರು ಸರ್ ಬೈದಾರ ಸರ್, ಹೊರಗೆ ನಮ್ಮ ನಿಂತು ಸ್ಟಾಫ್ ಕೇಳ್ತೀವಿ ಅವ್ರ ಸ್ಟಾಫ್ ಅಧಿಕಾರ ಐತಿ ಸರ್ ನಮ್ಮ ಊರಾಗ ನಮ್ಮ ತಾಲೂಕಿಂದ ಅಂತಂದ ಅಧಿಕಾರ ಐತಿ ನಮಗೆ ಕೇಳ್ತೀವಿ ಇಂಡಿಯನ್ ತೋರ್ಸೋಣ ಸರ್, ಹುಡುಗರು ಎಷ್ಟು ಇಂಡಿಯನ್ ತೋರ್ಸೋಣ ಸರ್. ಅಲ್ರಿ ಸರ್, ಇದು ಊರ್ ಮಾನ್ಯ ಸೂಪ್ರೆಂಟ್ ಸರ್ ಕರ್ಸಿದ್ರು ಸರ್ ಅದನ್ನೆಲ್ಲ ಪ್ರೂಫ್ ತೋರಿಸ್ತೀರಿ ಸರ್ ನಮ್ಮ ತಾಲೆಲ್ಲ ರೆಕಾರ್ಡ್ ಅದ ಸರ್. ಇವ್ರ ಏನೇನ್ ಯಾರ್ಯಾರು ತಿಂತಾರ ಇಲ್ಲಿದ್ರ ಅಲ್ಲ ಸರ್, ತಾಲೂಕು ಆಫೀಸ್ ಐತಲ್ರಿ ಅಲ್ಲಿದ್ರ ಹಿಡಿದು MLA ತನೂ ಐತಿ ಸರ್, ಅದೆಲ್ಲ ರೆಕಾರ್ಡ್ಸ್ ಅದ ಸರ್. ಇವ್ರ ತನ ರೆಕಾರ್ಡ್ ಐತಿ ಸರ್ ನಮ್ಮ ತಾಲೆ. ಬೇಕಾದ್ರೆ ನಿಮ್ಗೆ ಕೊಡಂದ್ರೆ ಎಣ್ಣೆ ವಿತ್ ಕೊಡ್ತೀವಿ ಸರ್ ನಾವು. ನಮ್ದೇನಿಲ್ಲ ಸರ್, ಈ ಬಡ ವಿದ್ಯಾರ್ಥಿಗಳು ಸರ್ ಹಾಸ್ಟೆಲ್ ಹಿಂದ್ಗಡೆನೆ ಸರ್ ನಮ್ಮ ಮನೆ ರೀ. ಅಲ್ಲಿ ಈ ತರ ತುಂಬಾ ಗಲೀಜ್ ಆಗ್ತಾ ಇದೆ, ಚೇಂಬರ್ ಎಲ್ಲ ಈ ತರ ಟಾಯ್ಲೆಟ್ ಇದು ವಾಶ್ರೂಮ್ ಈ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಕ್ಲೀನ್ ಮಾಡೋದಿಲ್ಲ, ಎಲ್ಲ ನೀವೇ ಕ್ಲೀನ್ ಮಾಡ್ಬೇಕಂತ ಹೇಳ್ತಾರೆ ಸರ್ ಅವರು. ಅದನ್ನೆಲ್ಲ ಹಾಸ್ಟೆಲ್ ಅವ್ರಿಗೆ ಹೇಳಿದ್ರೆ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ನಿಮ್ಗೆ ಸಂಬಂಧಪಟ್ಟಿದ್ದಂತ ಹೇಳ್ತಾರೆ ಸರ್ ಅವ್ರು, ಚೇಂಬರ್ ಪಾಂಬರ್ ಎಲ್ಲ ಸರ್. ಮತ್ತೆ ಈ ಮಳೆ ಬಂದ್ರೆ ನೀರೆಲ್ಲ ಬಾಗಿಲು ಒಳಗಡೆ ಸರ್, ಮನೆ ಬಾಗಿಲು ಒಳಗಡೆ ಅದನ್ನೆಲ್ಲ ಸ್ವಲ್ಪ ಬೆಂಡ್ ಹಾಕಿಸಿ ಅಂತ ಹೇಳಿದ್ರೆ ನೀವೇ ತಂದು ಹಾಕೊಳ್ಳಿ, ಖರ್ಚೆಲ್ಲ ನೋಡುವ ಅಂತ ಹೇಳ್ತಾರೆ ಸರ್ ಇವರು. ಇಂಥದ್ ಏನಾದ್ರು ಹೇಳಕ್ ಬಂದ್ರ ಏನು ಹೇಳೋಗಿಲ್ರಿ, ಏನು ಮಾಡ್ಸಕಿಲ್ರಿ ಸರ್. ಹುಡುಗರು ಟಾರ್ಗೆಟ್ ಮಾಡ ಸರ್, ಮತ್ತೇನು ಸರ್ ಇಲ್ಲ ನಮ್ಮ ಟಾರ್ಗೆಟ್ ಮಾಡ್ತಾರೆ, ಇಲ್ಲ ಇಬ್ರು ಒಂದು ಹುಡುಗರು ಮುಂದೆ ಮಾತಾಡಿದ್ರೆ ಸರ್ ಅವ್ರು ಟಾರ್ಗೆಟ್ ಸರ್ ನಮ್ಮ ಟಾರ್ಗೆಟ್ ನಾವು ನೋಡ್ರಿ ನ್ಯಾಯ ಒದಗಿಸ್ಬೇಕ್ರಿ ಅಷ್ಟೇ ಸರ್. ನಮಗ್ ಬೇಕಾರದ ಪಾಪ ಒಂದೂರಿಂದ ಬಿಟ್ಟು ಬಂದಿರ್ತಾರೆ ಆ ಹುಡ್ರು ದಿಕ್ಕಿಗೆ ಅಡ್ಡಾಡಿದ್ರೆ ಇವ್ರು ಗೊತ್ತಾ ಸರ್. ದಯವಿಟ್ಟು ಸರ್ ಅವ್ರನ್ನ ಒಂದೇದು ಡಿಬರ್ ಮಾಡಿಸ್ಬೇಕು ಸರ್, ಇಲ್ಲ ಬೇರೆ ಕಡೆ ಎಲ್ಲರನ್ನು ಬೇರೆದಾರ ಸರ್. ಇಲ್ಲಿ ಸರ್ ಇಲ್ಲಿದ್ದಾರ ಯಾರು ಬೇಡ್ರಿ ಸರ್, ಬೇರೆದಾರನ್ನ ಹಾಕಸ್ರಿ. ಇಲ್ಲಿದ್ದಾರ ಅಂಕರಿ ಯಾರು ಏನು ಮಾಡಾಗಿಲ್ರಿ ಸರ್, ಎಲ್ಲರಿಗೂ ತೊಂದ್ರೆ ಐತ್ರಿ ಅವ್ರಿಂದ ಸರ್. ಏನೇ ಪ್ರಾಬ್ಲಮ್ ಬಂದ್ರಿ ಯಾವುದೇ ಪ್ರಾಬ್ಲಮ್ ಸಮಸ್ಯೆ ಕೊಡುದಿಲ್ರಿ ಅವ್ರು. 60 ಹುಡ್ರದ್ರಿಂದ ಒಂದು ವಾರಕ್ಕೊಂದು ಮೀಟಿಂಗ್ ಅನ್ನ ಇದ್ರಿ ಪೇರೆಂಟ್ಸ್ ಮೀಟಿಂಗ್, ಒಂದ್ ತಿಂಗಳಿಗೆ ಮೀಟಿಂಗ್ ಏನಿಲ್ರಿ ಸರ್. ಇಲ್ಲ ನಾವು ಸರ್ ಅಕಸ್ಮಾತ್ ಹಿಂಗೆ ಹೇಳಿದ್ರೆ ಅವ್ರ ಪೇರೆಂಟ್ಸ್ ಫೋನ್ ಮಾಡ್ತಾರೆ, ಊರ ಮಾತು ಕೇಳ್ಕೊಂಡು ಈ ತರ ಇವ್ರು ಹಾಳು ಹಾಕೊಂತಾರ, ಆ ಊರನ್ನ ಹಾಳು ಮಾಡಕ್ ಕುಂತಾರ, ನಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ ಸರ್. ಈಗ ನೀವೇ ನೋಡಿದ್ರಿ ಸರ್ ಅಲ್ಲಿ ಎಷ್ಟು ಇದೆ ಐತೆ ಪ್ರಾಬ್ಲಮ್ ಏನಂದ್ರೆ ಒಮ್ಮೆ ಒಂದು ರವಾ ಉಸಿದಂದ್ರೆ ಚಜ್ಗಕ್ನ ಅದ, ಉಪ್ಪಿಟ್ಟಿಗ ಅದ, ಎಲ್ಲದಕ್ಕ ಅದ. ಆಕ್ಷನ್ ಬರ್ತಾರೆ ಪಾಪ ಹುಡ್ರು ದವಾಖಾನೆ ಸತ ಅಡ್ಡಾಡೋ ನಾವು ಕಣ್ಪುರ್ತ ನೋಡಿ ಸರ್. ಹಂಗಾಗಿ ಅವ್ರ ಕಷ್ಟ ನೋಡ್ಲಾರ್ದ ಬಂದಿವಿ ಸರ್ ನಾವು. ಒನ್ ಟೈಮ್ ಆಗಿಲ್ಲ ಸರ್ ಇದು, ಅವ್ರು ಬಂದ್ಬಿಟ್ಟು ಏನೋ ನೋಡ್ ಸರ್ ಪಾಪ ಈ ನೀರು ನಾವು ಅಲ್ಲಿ ತಿಕ್ತೀವಲ್ರಿ, ಮಕ್ಕ ತಕೊಂಡ್ ಬಳಸ್ತೀವ್ರಿ, ಮತ್ತೆ ಜಾತಕನ್ನು ಬಳಸ್ಬೇಕ್ರಿ. ನಳದಾಗ ಸಿಕ್ತೀವಿ ಕಪ್ಪು ಜಂಡು ಬಂದ್ಬಿಡ್ತೈತಿ ಕೈಯಾಗ ಅಡಿಗೆ. ಆ ಸಿಂಟೆಕ್ಸ್ ನೀರು ಇದಕ್ಕೆ ಸಪ್ಲೈ ಆಗತ್ರಿ. ಅದು ಸರಿ ಅಲ್ಲೇ ಒಂದು ತೆಳಗ ಇದೈತಿ ಸಂಪು, ಆ ಸಂಪಿನ ನೀರು ಆ ಸಿಂಟೆಕ್ಸ್ ಏರ್ಸ್ತಾರಿ ಮ್ಯಾಗ್ರಿ, ಅದು ತುಂಬಿಂದ ಅದಕ್ರಿ. ಈಗ ನೀರು ಅವನ ಅಡಿಕ್ತು ಅಂತಾರಿ ಆ ಸಂಪಿನ ನೀರು ಸರ್. ಇಲ್ಲೈತಲ್ರಿ ಗೋಧಿ ಅಲ್ರಿ, ಗೋಧಿ ಈ ಗೋಧಿ ಹೊಲಸ ಇಷ್ಟಕೊಂಡ ಐತ್ರಿ, ಅದು ಧೂಳು ಇಷ್ಟು ಜಾಸ್ತಿ ಐತಿ, ಧೂಳ ಇಷ್ಟಕೊಂಡ ಬರ್ತ್ರಿ, ಅದು ಸ್ವಚ್ಛ ಇರಲ್ರಿ. ಅದು ಆ ಗೋಧಿ ಜಗ್ಗಿರ್ತಾವ ನೋಡಿ. ಎಷ್ಟು ದಿವಸಕ್ಕೊಮ್ಮೆ ಸ್ವಚ್ಛ ಮಾಡ್ತಾರಪ್ಪ? ತಿಂಗಳಾದ್ರೂ ಸ್ವಚ್ಛ ಮಾಡಲ್ರಿ ಇವನ್ನೆಲ್ಲ ಸರಿ. ಹಿಂಗ ಈಗ ಒಮ್ಮೆ ಸ್ವಚ್ಛ ಮಾಡಿ ಇಟ್ಟಿಲ್ರಿ, ಈಗ ಮೊನ್ನೆ ನೀನು ಸ್ವಚ್ಛ ಮಾಡ್ಯಾರಿ, ಇವ್ನು ಸ್ವಚ್ಛ ಮಾಡಿದ್ರು ಸ್ಟ್ಯಾಕ್ ರೀ ಒಂದು ವರ್ಷ ಈ ಗೋಧಿ ಐತಲ್ರಿ, ಈ ಗೋಧಿ ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿ ಗಿರ್ನಿಗೆ ಹಚ್ಚಂಬಂದ್ರಿ, ಸಿರಕ್ರಿ, ಉಪ್ಪಿಟ್ಟಿಗ್ರಿ, ಮತ್ತೆ ಗೋಧಿಕ್ಕಿ ಮಾಡಾಗ ಸ್ವಚ್ಛಕ್ಕೆ ಹಾಕ್ತಾರ್ರಿ ಇಂಥವು ಇದಲ್ರಿ. ಇದು ಬಿಸಿನೀರು ಅಂದಂತ್ರಿ ಸರ್. ಇದೈತಲ್ರಿ ಇದು ಬಿಸಿನೀರು ಅಂದಂತ್ರಿ. ಬಿಸಿನೀರು ಐತಲ್ರಿ ಇದು ನೋಡಿ ಎಷ್ಟು ಕಾರ್ಗ ಆಗೈತ್ರಿ, ಎಷ್ಟು ಕಾರ್ಗ ಆಗೈತಲ್ರಿ, ಜಂಗನ ಐತೈತಿ ನೋಡ್ರಿ. ಒಂದನಿ ಬಿಸಿನೀರು ಬರ್ಬೇಕಂದ್ರೆ ಪುಣ್ಯ ರೀ ಇದ್ರಾಗ. ಒಳ್ಳೆ ಇಲ್ಲಿದ್ದ ಮನಿ ಮಗ್ಳು ಇದ್ದಾರಿಗೆ ಐತಲ್ರಿ, ಇಲ್ಲಿ ಮಗ್ಳ ಇದೆಲ್ಲ ಗಲೀಜ್. ಈಗ ನಾವೆಲ್ಲ ಟಾಯ್ಲೆಟ್ ಮಾಡ್ಸಲ್ರಿ ಸರ್, ಇಲ್ಲ ಒಂದು ಬಾಕ್ಸ್ ಇರ್ತಾವ್ರಿ. ಈ ಮನಿಗಳಲ್ರಿ ಚೇಂಬರ್ ಅದಾವಲ್ರಿ ಸರ್, ಚೇಂಬರ್ ಅದಾವಲ್ರಿ, ಚೇಂಬರ್ಗಳೊಂದು ನೀರು ಅದೇನಾರ ತುಂಬಿದ್ರೆ ಅವ್ರ ಮನೆ ಒಳಗೆ ಹೋಗ್ತಾವ್ರಿ. ಆ ಮನೆಯಾಗ ಬಂದೈತಲ್ರಿ ನಮಗೆ ಬೈತೀರಿ, ನಾವು ಸರಿ ಹೇಳ್ರಿ ಅವ್ನು ಸತ್ತು ಹಂಗೆ ವರ್ಷಗಟ್ಟಲೆ ಆಗಿಬಿಡ್ರಿ. ನೋಡ್ರಿ ಸೋಲಾರ್ ಅದಾವ್ರಿ, ಒಂದು ಬಿಸಿನೀರು ಬಲ್ರಿ, ಅದನ್ನ ಕೇಳಿದ್ರೆ ಒಂದು ವಾರ ಅಂತಾರ್ರಿ, ಬರೇ ಒಂದು ವಾರ 8 ಸೋಲಾರ್ ಅದಾವ್ರಿ. ಒಟ್ಟ ಏನ್ ಹೇಳ್ರಿ ಹೂ ಅಂತಾರಿ, ನಮಗೇನು ಮಾಡ್ಸವಲ್ರಿ ಸರ್. ಹೂ ಅಂತಾರ್ರಿ ಅವ್ರು, ಏನು ಮಾಡ್ಸವಲ್ರಿ. ಇವನ್ನೆಲ್ಲ ಇದೆ ಈ ಅಲ್ಲಿ ನೋಡ್ರಿ, ಇವ್ ನೋಡ್ರಿ ಹೆಂಗಾಗ್ಯಾವ್ರಿ. ಇಷ್ಟು ಸೋಲಾರ್ ಇದ್ರು ನಮಗೆ ಬಿಸಿನೀರು ಬರವಲ್ರಿ, ಹೇಳಿದ್ರು ಹೂ ಅಂತಾರಿ, ಏನು ಮಾಡ್ಸವಲ್ರಿ ಸರ್. ಹಂಗ ಒಂದ್ ವರ್ಷ ಇದು ನೋಡ್ರಿ ನನಗೆ ಹೇಳ್ತಾರೆ ತಲೆ ತೆಗ್ಸಂಗಾಗತ್ತೆ ನನಗೆ ಇದನ್ನ ನಾನು ಯಾಕಂದ್ರೆ ಒಂಥರ ಇದು ನೋಡ್ರಿ ಸರ್, ಹುಳ ನೋಡ್ರಿ, ಹುಳ ಇಡೀ ಕಿಸನ ಇಲ್ಲ ಗೊತ್ತಾಗ್ಬಿಡಲ್ಲ. ಅದು ನೀವೇನು ತೋರ್ಸಂತ ಏನಂತಾರೆ ಅಡಿಗೆ ಮಾಡಕ್ ಸ್ವಚ್ಛ ಮಾಡ್ತೀವಿ ಅಂತ ಎಷ್ಟು ಸ್ವಚ್ಛ ಆಗುತ್ತೆ ಅದು ಅಲ್ ಬಿಡ್ರ ಪದ್ಧತಿ. ಈಗ ನಾನು ಮಾತಾಡ್ತೀನಿ ಅದು
ಅದು ಯಾಕಂತಂದ್ರ ಸರಿ ಇದನ್ನ ಅಲ್ಲ ಏನೈತಲ್ಲ ಇದು ಇಲ್ಲ ಕರೆಕ್ಟ್ ನೀವ್ ಹೇಳೋದು ಕರೆಕ್ಟ್ ನೀವು ಕೊಟ್ಟಿದ್ದಪ್ಪ ಮೇಲಾಧಿಕಾರಿ ಕೊಟ್ಟಿದ್ದಪ್ಪ ಕೊಡ್ರಿ ನಾವು ಮೇಲಾಧಿಕಾರಿಗೆ ಅಲ್ಲ ಇನ್ನೊಂದ್ ಏನ್ ಗೊತ್ತಾ ಈಗ ನೀವ್ ಹೇಳೋದು ಕರೆಕ್ಟ್ ಐತಿ ಇಲ್ಲಿ ಏನೈತೆ ಅನ್ನೋ ನಾನು ಈ ಒಂದ್ಸರಿ ಬಂದ್ ನೋಡೋದ್ಮೇಲೆ ನನಗೆ ಏನಾರ ಇರೋದು ಸಮಸ್ಯೆನ ನಾನು ಕ್ಲಿಯರ್ ಮಾಡುವ ಮೇಲಾಧಿಕಾರಿಗಳು ನೀವು ಎಲ್ಲಾ ಕಡೆ ಅಡ್ಡಾಡಕ್ ಆಗಲ್ಲ ಅಡ್ಡಾಡಕ್ ಆಗಲ್ಲ ಮೇಲ್ವಿಚಾರಕ ಇವ್ರು ಇರ್ತಾರಲ್ಲ ನೀವು ಮಾಹಿತಿ ಕೊಡ್ತಿರ್ಬೇಕು ಇವರು ಸಮಸ್ಯೆ ಏನೈತಿ ಆಚರಣೆ ಏನೈತಿ ಇಂಥದಿಲ್ಲ ಸರ ನೀರಿನ ಸಮಸ್ಯೆ ಐತಿ ಬಿಸಿನೀರಿನ ಸರ ಈ ತರ ಆಗೈತೆ ಅಂತ ಯಾವ್ದೋ ಬಜೆಟ್ ಮೊನ್ನೆ ನನಗೆ ಏನಂತ್ರಿ ಮೊನ್ನೆ ಒಂದು ನನ್ನ ಹತ್ರ ಚರ್ಚೆ ಮಾಡಿದ್ದೆ ಅವಾಗಪ್ಪ ಕರೆಕ್ಟ್ ಆಗಿ ನನ್ನ ಹತ್ರ ಚರ್ಚೆ ಯಾವಾಗ ಮೊನ್ನೆ ಇವ್ರಿಬ್ರು ಬಂದಿದ್ರಲ್ಲ ಅವತ್ತೇ ಹೌದಾ ಒಂದು 4-5 ದಿನ ಬೇಡ ಒಂದು ಇದಾಗಿ ಹೌದಾ ನಾ ಏನಿದೆ ನಾನು ಸ್ಪಾಟಿಗೆ ಬರ್ತೀನಪ್ಪ ಬಂದು ನೋಡ್ತೀನಿ ಏನೇನೈತೆ ಎಲ್ಲ ಸಮಸ್ಯೆಗಳು ನೋಡಿ ಅದನ್ನ ಪರಿಹಾರ ಮಾಡುವಂತ ವಿಚಾರ ಮಾಡುವ ಅಂತ ಹೇಳಿದ್ದೀನಿ ಹೌದಿಲ್ಲ ನೀವೇನಂದ್ರೆ ನಂಗೆ ಕೊಡುವಂತ ಲೆಟರ್ ಯಾವ್ದೋ ಇದು ಮಾಡ್ತಲ್ಲ ಮೇಲಾಧಿಕಾರಿ ಆಯ್ತು ಇನ್ನೊಂದು ಹೇಳಬೇಕು ಒಂದು ಬೆಡ್ಡಿಂದ ಸಹಿತ ಹಳೆವಾಗಿರುವಂತ ಬೆಡ್ಗಳೆಲ್ಲ ಏನ್ ನಾವು ತೆಗೆದು ಈಗ ಬೆಡ್ ನಾವು ಅವ್ರಿಗೆ ಜಮಖಾನ ಬೆಡ್ಶೀಟ್ ಎಲ್ಲ ಕೊಡ್ತೀವಿ ಹೊಸ ಬರೋವರೆಗೂ ಜಮಖಾನ ಬೆಡ್ಶೀಟ್ ಹಾಕೊಂಡು ಕಾಟನ್ ಹಾಕೊಂಡು ನೀಟಾಗಿ ಮಾಡ್ಕೊಂತಾರೆ ಏನ್ ತಪ್ಪೇನಿಲ್ಲ ಒಂದು ಬೆಟರ್ ಸುದ್ದಿ ಐತೆ ನೋಡ್ರಿ ಬೆಡ್ ಸರಿ ಇಲ್ಲ ಈಗ ಅವೆಲ್ಲ ಹಳೆವಾಗಿ ಅಂತ ಇಟ್ಕೊಂಡು ಕೊಡೋಂಗ ಆಗ್ತಿಲ್ಲ ಮತ್ತೆ ಆ ಹುಡುಗರು ಇವ್ರು ಬೇರೆ ಕಡೆ ಫೋನ್ ಹಚ್ಚಿಸಿ ಹೊಲ ಶಬ್ದ ಬಯಸ್ತಾರಂತ ನಾನು ಮಾತಾಡ್ತೀನಿ ಈಗ ಹುಡುಗರ ಹತ್ರ ಹುಡುಗರು ಕಂಪ್ಲೇಂಟ್ ಮಾಡಿದಾರ ಸರಿ ಈಗ ನನಗೆ ಒಂದು ವಾರ ಟೈಮ್ ಕೊಟ್ಬಿಡ್ರಿ ದಯಮಾಡಿ ರಿಕ್ವೆಸ್ಟ್ ನಮ್ದು ಸರ್ ನೀವು ಒಂದು ಕೆಲಸ ಮಾಡಿಸ್ತಾರೆ ಮೊದಲು ನೀವು ಕಡೆಯಿಂದ ಸಮಸ್ಯೆಗಳು ಕೇಳ್ಕೊರಿ ಅಧಿಕಾರಿಗಳು ಸಮಸ್ಯೆ ಕೇಳ್ಕೊರಿ ನಮ್ಗೆ ಲಾಸ್ಟ್ ಏನ್ ಹೇಳಿಕೆ ಕೊಡ್ತೀರಿ ಕೊಡ್ರಿ ನಾವು ನನಗೆ ಇಲ್ಲ ನೀವು ಮಾಹಿತಿ ತೋರಿ ಮೊದಲು ನನಗೇನಪ್ಪ ನಂದೇನಪ್ಪ ರಿಕ್ವೆಸ್ಟ್ ಅಂದ್ರ ಒಂದ್ ವಾರ ಟೈಮ್ ಕೊಡ್ರಿ ಒಂದ್ ವಾರ ಬಿಟ್ಟು ನೀವು ಬರೀ ನಾನು ಕೊಡ್ತೀನಿ ಅವಾಗ ಏನಾದ್ರು ಫಲಶ್ರುತಿ ಒಂದ್ ಸ್ವಲ್ಪ ಟೈಮ್ ಕೊಡ್ಲೇಬೇಕು ಇನ್ನೊಂದು ನಾನು ಒಂದ್ ವೇಳೆ ಇಲ್ಲಿ ಬಂದು ಒಂದು 6 ತಿಂಗಳಿಂದ ಇದೀನಿ ಅಥವಾ ಒಂದು ವರ್ಷದಿಂದ ಇದೀನಿ ಅಂದ್ರೆ ನಾನು ಅದನ್ನ ಜವಾಬ್ದಾರಿ ನಾನು ರೆಸ್ಪಾನ್ಸಿಬಲ್ ಜವಾಬ್ದಾರಿ ಇಲ್ಲ ಈಗ ಹುಡುಗರು ಅವಲೇ ಹೋಗ್ಬೇಕಾದ್ರೆ ಹುಡುಗರಾದ್ರು ಹೇಳಿದೀನಿ ನನಗೆ ಒಂದ್ 4 ದಿನ ಟೈಮ್ ಕೊಡಪ್ಪ ಮೇಲಾಧಿಕಾರಿ ಜೊತೆ ನಾ ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ನಾನೇ ಹೇಳ್ತಾನೆ ನಾನು ಮೊದ್ಲಿಂದ ನಾನೇ ಅದೀನಪ್ಪ ಅಂದ್ರೆ ನೈತಿಕ ಹೋಗ್ತೀನಿ ನಾನು ಇದ್ರ ಏನೇ ಅದ ನಾನು ಒದಗಿದ್ದೆ ಯಾರು ತಪ್ಪು ಮಟ್ಟ ಅವ್ರಿಗೆ ಎಷ್ಟೊಂದು ಆಗ್ತದೆ ಎಲ್ಲರಿಗೆಲ್ಲ ಇನ್ನೊಂದ್ರೆ ಇವ್ರ ಮಾಹಿತಿ ಕೊಳ್ಳದ ಮಾಹಿತಿ ಕೊಟ್ಟ ಮೇಲೆ ನೀವೇನು ಕ್ರಮ ತಗೊಲಿಲ್ಲ ಅಂತಂದ್ರೆ ನಾವು ನಿಮ್ಮ ಮೇಲೆ ಹಾಕ್ತೀವಿ ಇವ್ರು ಮಾಹಿತಿನ ಕೊಟ್ಟಲ್ಲ ನಾನು ಹೇಳೋದೇನಂದ್ರ ಕೇಳ್ತೀನಿ ಅದ ಒಂದು 10 ನಿಮಿಷ ಬೇಕಾದ್ರೆ ಕೂಡ್ರಿ ಅವರು ಚರ್ಚೆ ಮಾಡಿ ನೀವು ಚರ್ಚೆ ಮಾಡಿ ಏನಿದೆ ನೋಡ್ರಿ ನೀವು ನಾವು 2 ದಿವಸ ಏನಪ್ಪಾ ಅಂದ್ರೆ ಯಾರ ಕೈ ಇಬ್ರು ಕೂಡಿ ಚಪ್ಪಾಳೆ ತಟ್ಟಿ ಚಪ್ಪಾಳೆ ನಾಯಕರಿಗೆ ನಾನು ನಿನ್ನೆ ಮಾತಾಡಿ ಸೂಕ್ಷ್ಮ ಹೇಳಿದೆ ಸರ್ ರಾತ್ರಿ ಮಾತಾಡಿದ್ರಿ ನಾನು ಯಾವ ರೀತಿ ಅಷ್ಟು ಹೇಳ್ರಿ ಅಂದ್ರು ನಾ ಹೇಳಂಗಿಲ್ರಿ ನಾವು ಹೋಗ್ತೀವಿ ನಾವು ವಿಸಿಟ್ ಕೊಟ್ಟ ಮೇಲೆ ನಿಮ್ಗೆ ಹೇಳ್ತೀನಿ ನಿಮಗೆ ಅವ್ರು ನಿಮ್ಗೆ ಹೇಳಿರ್ಬೇಕು ಇಲ್ಲ ನನಗೆ ಹೇಳಿದ್ರಿ ನನಗೆ ಯಾವಾಗ ಗೊತ್ತಾನ ಈಗ ಹೇಳಿದ ಮೇಲೆ ನಾನು ಮತ್ತೆ ನಂದು ಎಲ್ಲರೂ ಆಕ್ಚುಲಿ ನಾನು ಮತ್ತೆ ಅಲ್ಲಿ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಕೂಡ ಹೋಗಿ ನೋಡ್ರಿ ಸರ್ ಸಮಸ್ಯೆ ನನಗೆ ಯಾರ ಕಡೆ ನಂದು ಈಗ ನಮಗ್ ಬೇಕಾಗಿದ್ದೆ ಅಂದ್ರೆ ಸಮಸ್ಯೆ ಬಗ್ಗೆ ನಾನು ಬಂದು ನೋಡ್ರಿ ಈಗ ನಾನು ಬಂದು 15 ದಿನದಾಗ ಸುಮಾರು 5ರಿಂದ 6 ಹಾಸ್ಟೆಲ್ ವಿಸಿಟ್ ಮಾಡಿ ನಾನು 15 ದಿನ ಇಲ್ಲಿ ಬಂದು ಬರ್ತದ 5ರಿಂದ 6 ಹಾಸ್ಟೆಲ್ ವಿಸಿಟ್ ಮಾಡಿ ನಾನು ಅಲ್ಲಿ ಏನು ವಿಸಿಟ್ ಮಾಡಿನಲ್ಲ ಅಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳದಾವ ಒಬ್ಬರ ಹತ್ರ ಕುತ್ಕೊಂಡು ಮಾಡಿ ಏನೋ ಅಟೆಂಡ್ ಮಾಡ್ಕೊಂತ ಬರಾಕತ್ತೀನಿ ಈಗ ನಾನು ಇದಕ್ಕಾದ್ರೂ ಸಹ ಮನೆ ಬಂದಾಗ ಹೇಳಿದ್ದೆ ನಾನು ಈ ವಾರದಾಗ ಬರ್ತೀನಪ್ಪ ಬಂದು ನಾನೆಲ್ಲ ನೋಡಿ ನಾನು ನೋಡೋ ಮಟ್ಟ ಏನೂ ಹೇಳಲ್ಲ ನಾನು ಪ್ರತ್ಯಕ್ಷ ನೋಡಿದ ಮೇಲೆ ನಾನು ಏನ್ ಹೇಳ್ತೀನಪ್ಪ ಅಂತ ಹೇಳಿದ್ದೆ ಬಂದೀನಿ ವಿಚಾರ ಮಾಡ್ತೀನಿ 10 ನಿಮಿಷ ಸರ್ ನಮಸ್ತೆ ನಾನು ಇದನ್ನ ಮೆಟ್ರಿಕ್ ಪೂರ್ವ ಬಾಲಕರ ವಸತಿನಿಲಯ ಊಲಿಗೆರೆ ಈ ಒಂದು ವಸತಿನಿಲಯಕ್ಕೆ ಭೇಟಿ ನೀಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳಿಂದ ನಾನು ಸಮಸ್ಯೆಗಳನ್ನು ಸಹ ಆಲಿಸಿದ್ದೀನಿ ಅವರು ಸಹ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಹಾಗೂ ನಾನು ಸಹ ಇಲ್ಲಿ ಮೇಲ್ನೋಟಕ್ಕಾಗಿ ಹಲವಾರು ಸಮಸ್ಯೆಗಳು ನನಗೆ ಕಂಡು ಬಂದಿರ್ತವೆ ಸೊ ಹಾಗಾಗಿ ಏನಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಅತಿ ಶೀಘ್ರದಲ್ಲೇ ಒಂದು ವಾರದೊಳಗಾಗಿ ಏನಪ್ಪ ಅಂದ್ರೆ ಮತ್ತೆ ನಾವು ನೀವೆಲ್ಲ ಸೇರೇನಪ್ಪ ಅಂದ್ರೆ ನಾವು ನೀವೆಲ್ಲ ಮಾಡೋದೇನಪ್ಪ ಅಂದ್ರೆ ಆ ವಿದ್ಯಾರ್ಥಿಗೆ ಒಳತಿಗಾಗೆ ಮಾಡೋದು ನಾವು ಒಂದು ವಾರದ ನಂತರ ಏನಪ್ಪ ಅಂದ್ರೆ ಮತ್ತೆ ಕೊಡೋಣ ಈ ಎಲ್ಲ ಸಮಸ್ಯೆಗಳಿಗೂ ನಾನು 100ಕ್ಕೆ 100ರಷ್ಟು ಪರಿಹಾರವನ್ನ ಕಂಡುಕೊಂಡು ಮತ್ತೆ ಮುಂದಿನ ದಿನಮಾನದಲ್ಲಿ ಇಂಥ ಒಂದು ಸಣ್ಣ ಸಮಸ್ಯೆನೂ ಸಹ ಬರದೇ ಇರೋ ರೀತಿಯಲ್ಲಿ ನಾವು ಈ ಒಂದು ವಸತಿನಿಲಯವನ್ನು ನಡೆಸಿಕೊಂಡು ಹೋಗಲ್ಲಿ ನಾವು ಪ್ರಮುಖವಾದಂಥ ಪಾತ್ರವನ್ನು ನಮ್ಮ ಸಿಬ್ಬಂದಿ ಆಗಲಿ ನಾವು ಎಲ್ಲರೂ ವಹಿಸ್ತೀವಿ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.